ನಮಸ್ಕಾರ. ನಾನು ನಮ್ಮ ಅಮರೇಶ್ ಸಾವ್ರು ಮಾಡುವ ನಮಸ್ಕಾರಗಳು. ಯಾರೆಲ್ಲ ಈ ವರ್ಷ ಅಥವಾ ಈ ವಾರ ಈ ದಿನಾಂಕಗಳಲ್ಲಿ ಯಾರೆಲ್ಲ ತಮ್ಮ ತಮ್ಮ ಹುಟ್ಟುಹಬ್ಬಗಳನ್ನು ಆಚರಿಸ್ಕೊಳ್ತಿದ್ರೆ ಅವರಿಗೆಲ್ಲ ಮತ್ತೊಮ್ಮೆ ಶುಭಾಶಯಗಳನ್ನು ಹೇಳುತ್ತಾ ಈ ವಾರದ ಸಂಖ್ಯಾ ಭವಿಷ್ಯದ ಕಡೆಗೆ ಸ್ವಲ್ಪ ಗಮನ ಕೊಡೋಣ. ನಾನು ಹೋದ ವಾರ ಕೆಲವೊಂದು ವಿಷಯಗಳನ್ನ ಹೇಳಿದ್ದೆ. ಈ ತಿಂಗಳಲ್ಲಿ ಅಥವಾ ಈ ವರ್ಷದಲ್ಲಿ 3, 4, 7, 9 ತುಂಬಾ ತುಂಬಾ ಅನಾಹುತದ ತಿಂಗಳುಗಳು ಮತ್ತು ಡೇಟುಗಳು ಅಂತ ಹೇಳಿದ್ದೆ. ನೋಡಿ, ಮೊನ್ನೆ ಭೂಕಂಪ ಆಯ್ತು ಇಲ್ಲಿ ಮನ್ಮಾರ್ ಮತ್ತು ಥೈಲ್ಯಾಂಡ್ ನಲ್ಲಿ. ಅದನ್ನು ಹೇಳಿದ್ದೆ, ಎಂ ಮತ್ತು ಟಿ ಎಂಬ ಅಕ್ಷರಕ್ಕೆ ಬಲ ಇಲ್ಲ ಅಂತ ಹೇಳಿಕೇಶನ್ ಈ ವರ್ಷ. ಅದೇ ತರನಾಗಿ ಅಲ್ಲೆಲ್ಲ ಭೂಕಂಪ ಆಯ್ತು, ಸಾವಿರಾರು ಜನ ತೀರ್ಕೊಂಡಿದ್ದಾರೆ, ಇನ್ನು ಲಾಪತಾ ಇದ್ದಾರೆ, ಸಾವಿರಾರು ಜನ ಲಾಪತಾನೂ ಇದ್ದಾರೆ. ಎಲ್ಲಿದ್ದಾರೆ ಎಂಬುದು ಕೂಡ ಅವರ ಪತ್ತೆನೇ ಆಗ್ತಾ ಇಲ್ಲ. ಅಂತ ಒಂದು ಸಂದರ್ಭದಲ್ಲಿ ನಾನು ಹೇಳ್ತಾ ಇರೋದೇನಪ್ಪ ಅಂದ್ರೆ, ಈ ವರ್ಷ ಮೂರನೇ ತಿಂಗಳಿಂದ ಹಿಡ್ಕೊಂಡು 9ನೇ ತಿಂಗಳವರೆಗೂ ಸ್ವಲ್ಪ ಹುಷಾರಾಗಿರಿ. ಅಥವಾ ಯಾರೆಲ್ಲ 3, 4, 7, 9 ತಾರೀಕು ಹುಟ್ಟಿದಾರೆ ಅವರು ಕೂಡ ಸ್ವಲ್ಪ ಹುಷಾರಾಗಿರಿ ಅಂತ ಹೇಳ್ತಾ ಈ ವಾರದ ಸ್ವಲ್ಪ ಸಂಖ್ಯಾ ಭವಿಷ್ಯದ ಕಡೆ ಯಾವ ರೀತಿ ಇದೆ ಅನ್ನೋದ್ರ ಬಗ್ಗೆ ಸ್ವಲ್ಪ ನೋಡೋಣ. ಸೋಮವಾರ ತಾರೀಕು 31 ತುಂಬಾ ಅನಾಹುತದ ದಿನಾಂಕ. ಯಾವುದೇ ಶುಭ ಕೆಲಸಗಳು ಬೇಡವೇ ಬೇಡ. ಯಾಕಂದ್ರೆ ಅದು ಕಾಲಸರ್ಪ ದೋಷದ ಒಂದು ದಿನಾಂಕ ಅಂತಾನೆ ಹೇಳ್ಬೋದು ನಾವು. ಯಾಕಂದ್ರೆ ಅದು 4 and 7 ಕಾಂಬಿನೇಷನ್ ಬರುತ್ತೆ ಸಂಖ್ಯಾಶಾಸ್ತ್ರ ಪ್ರಕಾರ. ದಯವಿಟ್ಟು ಯಾವುದೇ ಶುಭ ಕೆಲಸಗಳು ಬೇಡ. ನೆಕ್ಸ್ಟ್ ಮಂಗಳವಾರ 1ನೇ ತಾರೀಕು ತುಂಬಾ ಚೆನ್ನಾಗಿದೆ. ಯಾವುದೇ ಶುಭ ಕೆಲಸಗಳನ್ನು ಕೂಡ ಮಾಡಿಕೊಳ್ಬಹುದು. 1ನೇ ತಾರೀಕು, ಈ ತಿಂಗಳ 1ನೇ ತಾರೀಕು, ಏಪ್ರಿಲ್ 1. ಓಕೆ. ನಂತರ ಏಪ್ರಿಲ್ 2 ತುಂಬಾ ಚೆನ್ನಾಗಿದೆ. ಈ ತಿಂಗಳಲ್ಲಿ, ಈ ವಾರದಲ್ಲಿ, ಈ ತಿಂಗಳಲ್ಲಿ ಏಪ್ರಿಲ್ 2 ತುಂಬಾ ಚೆನ್ನಾಗಿದೆ. ಯಾವುದೇ ಶುಭ ಕೆಲಸಗಳನ್ನು ಕೂಡ ನೀವು ಮಾಡಿಕೊಳ್ಬಹುದು. ನೆಕ್ಸ್ಟ್ 3ನೇ ತಾರೀಕು, ಯಾವುದೇ ಶುಭ ಕೆಲಸಗಳು 3ನೇ ತಾರೀಕು ಬೇಡ. ಯಾಕಂದ್ರೆ ಈ ತಿಂಗಳಲ್ಲಿ ಆ ಕಾಂಬಿನೇಷನ್ ತುಂಬಾ ಚೆನ್ನಾಗಿಲ್ಲ. ಈ ವರ್ಷನೇ ಬೇಡ ಅಂತ ಹೇಳ್ತಾ ಇದ್ದೀನಿ, ಆದ್ರೂ ಈ ತಿಂಗಳಲ್ಲಿ ಆ ಕಾಂಬಿನೇಷನ್ ತುಂಬಾ ಚೆನ್ನಾಗಿಲ್ಲ. ದಯವಿಟ್ಟು ಬೇಡವೇ ಬೇಡ. ನೆಕ್ಸ್ಟ್ ಬಂದ್ಬಿಟ್ಟು 4ನೇ ತಾರೀಕು. 4ನೇ ತಾರೀಕು ಅದು ಕೂಡ ಅಷ್ಟೊಂದು ಚೆನ್ನಾಗಿಲ್ಲ. ವೆರಿ ವೆರಿ ಡೇಂಜರ್. ಈ ತಿಂಗಳಲ್ಲಿ 4ನೇ ತಾರೀಕು ಕಾಂಬಿನೇಷನ್ ತುಂಬಾ ಡೇಂಜರ್ ಇದೆ. ಏನಾದ್ರೂ ಶುಭ ಕೆಲಸಗಳು ಮಾಡಿದ್ರೆ ಕೊಲ್ಯಾಪ್ಸ್ ಆಗೋದು ಗ್ಯಾರಂಟಿ. ಮದುವೆ ಮಾಡಿದ್ರೆ ಡೈವರ್ಸ್ ಆಗೋದು ಗ್ಯಾರಂಟಿ. ಅಂತ ಒಂದು ಕಾಂಬಿನೇಷನ್ ಈ ತಿಂಗಳಲ್ಲಿ 4ನೇ ತಾರೀಕಿದೆ. ದಯವಿಟ್ಟು 4ನೇ ತಾರೀಕು ಯಾವುದೇ ಶುಭ ಕೆಲಸಗಳನ್ನು ಮಾಡಬೇಡಿ. ನೆಕ್ಸ್ಟ್ 5ನೇ ತಾರೀಕು. 5ನೇ ತಾರೀಕು ತುಂಬಾ ಚೆನ್ನಾಗಿದೆ. ಯಾವುದೇ ಶುಭ ಕೆಲಸಗಳನ್ನು ಕೂಡ ನೀವು ಈ ವಾರದಲ್ಲಿ ಮಾಡಿಕೊಳ್ಳಿ. ಅದ ನಂತರ 6ನೇ ತಾರೀಕು ತುಂಬಾ ಡೇಂಜರ್ ಸಂಖ್ಯೆ. ಯಾವುದೇ ಶುಭ ಕೆಲಸಗಳು ಈ ತಿಂಗಳಲ್ಲಿ 6ನೇ ತಾರೀಕು ದಯವಿಟ್ಟು ಮಾಡಿಕೊಳ್ಬೇಡಿ ಅಂತ ಹೇಳ್ತಾ, ನಾನು ಪ್ರತಿ ವಾರ ಒಂದೊಂದು ಹೀಲಿಂಗ್ ಕೋಡ್ಗಳ ಬಗ್ಗೆ ಹೇಳ್ತಾ ಇದ್ದೀನಿ. ಅದೇ ರೀತಿ ಈ ವಾರ ಒಂದು ಹೀಲಿಂಗ್ ಕೋಡ್ಗಳ ಬಗ್ಗೆ ನಿಮ್ಗೆ ಹೇಳ್ತಾ ಇದ್ದೀನಿ. ಅದು ಸ್ಟಮಕ್ ಅಲ್ಸರ್ ಮತ್ತು ಪೆಪ್ಟಿಕ್ ಅಲ್ಸರ್ ಬಗ್ಗೆ. ಸ್ಟಮಕ್ ಅಲ್ಸರ್ ಬೇರೆ, ಪೆಪ್ಟಿಕ್ ಅಲ್ಸರ್ ಬೇರೆ. ಈ ಸ್ಟಮಕ್ ಅಲ್ಸರ್ ಒಂದು ಹೀಲಿಂಗ್ ಕೋಡ್ ಇದೆ. ಯಾರಿಗೆಲ್ಲ ಸ್ಟಮಕ್ ಅಲ್ಸರ್ ಇದೆ ಅದರದ್ದು ಬರ್ಕೊಳ್ಳಿ. ಯಾರಿಗೆಲ್ಲ ಪೆಪ್ಟಿಕ್ ಅಲ್ಸರ್ ಇದೆಯೋ ಅದರದ್ದೊಂದು ಹೀಲಿಂಗ್ ಕೋಡ್ ಹೇಳ್ತಾ ಇದ್ದೀನಿ. ಸ್ಟಮಕ್ ಅಲ್ಸರ್ಗೆ 478950 478950 ಇದು ಸ್ಟಮಕ್ ಅಲ್ಸರ್ಗೆ. ನಿಮ್ಮ ದೇಹದ ಎಡಭಾಗದಲ್ಲಿ ಇದನ್ನ ಪ್ರತಿನಿತ್ಯ ಬರ್ಕೊಳ್ಳೋದ್ರಿಂದ, ಕನಿಷ್ಠ 3 ತಿಂಗಳಾದ್ರೂ ಬರ್ಕೊಳ್ಳೋದ್ರಿಂದ ಇದು ಕಂಟ್ರೋಲ್ ಬರುತ್ತೆ. ಸ್ಟಮಕ್ ಅಲ್ಸರ್ ವಾಶನ್ ಆಗುತ್ತೆ, ಇಲ್ಲ ಅಂತಿಲ್ಲ. ನೆಕ್ಸ್ಟ್ ಪೆಪ್ಟಿಕ್ ಅಲ್ಸರ್. ಪೆಪ್ಟಿಕ್ ಅಲ್ಸರ್ ನಲ್ಲಿ 7657897 7657897 ಇದು ಪೆಪ್ಟಿಕ್ ಅಲ್ಸರ್ ಯಾರಿಗಿದು ಅವರು ತಮ್ಮ ದೇಹದ ಎಡಭಾಗದಲ್ಲಿ ನೀಲಿ ಪೆನ್ನಿನಿಂದ ಬರೆದುಕೊಳ್ಳಬೇಕು. ಪ್ರತಿದಿನ ಬರೆದುಕೊಳ್ಳೋದ್ರಿಂದ ಇದು ಕೂಡ ಅದು ಕಂಟ್ರೋಲಿಗೆ ಬರುತ್ತೆ ಅಂತ ಹೇಳ್ತಾ, ಮತ್ತೊಮ್ಮೆ ಯಾರೆಲ್ಲ ಈ ವಾರ ತಮ್ಮ ತಮ್ಮ ಹುಟ್ಟುಹಬ್ಬಗಳನ್ನು ಆಚರಿಸ್ಕೊಳ್ತಾ ಇದ್ರು ಅವರಿಗೆಲ್ಲರೂ ಶುಭಾಶಯಗಳನ್ನು ಹೇಳ್ತಾ, ಇಲ್ಲಿವರೆಗೆ ನನ್ನ ಯಾರೆಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ವೋ ಆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಪ್ರತಿದಿನ ಅಥವಾ ಪ್ರತಿ ವಾರ ನಿಮ್ಮ ಭೇಟಿ ಆಗ್ತಾ ಇರುತ್ತೆ. ಹೊಸ ವಿಷಯಗಳೊಂದಿಗೆ ನಾನು ನಮ್ಮ ಚಾನಲ್ಗೆ ಬರ್ತಾ ಇದ್ದೀನಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಾರ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮುಂದಿನ ವಾರ ನಿಮ್ಮ ಭೇಟಿ. ಅಲ್ಲಿವರೆಗೂ ನಮಸ್ಕಾರ.